ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಸಹನಾ ಕೃಷ್ಣ, ನಿಮ್ಮ ನೆಚ್ಚಿನ ಆಯುರ್ವೇದ ತಜ್ಞೆ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ಒನ್ ಆಫ್ ದ ಸ್ಪೆಷಲ್ ಫ್ರೂಟ್ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ? ನಥಿಂಗ್ ಬಟ್ ನೆಲ್ಲಿಕಾಯಿ. ಹೌದು, ಈ ನೆಲ್ಲಿಕಾಯಲ್ಲಿ ತುಂಬ ವಿಶಿಷ್ಟ ಗುಣಗಳಿದೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅವರ್ ಬಾಡಿ ಅಂತಲೇ ಹೇಳ್ಬೋದು. ಇದು ಪ್ರಾಚೀನ ಕಾಲದಿಂದಲೂ ಯೂಸ್ ಮಾಡ್ತಾ ಬರ್ತಿರುವಂತಹ ಒಂದು ಸ್ಪೆಷಲ್ ಯುನಿಕ್ ಫ್ರೂಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ಇದರಲ್ಲಿ ಅಷ್ಟು ಬೆನಿಫಿಟ್ಸ್ ಇದೆ. ನಮ್ಮ ಆಯುರ್ವೇದ ಕ್ಲಾಸಿಕ್ಸ್ ಪ್ರಕಾರ ನೋಡಿದ್ರು ಮೆಜಾರಿಟಿ ಆಫ್ ದ ಪ್ರಿಪ್ರೇಷನ್ಸ್ ಇರುತ್ತಲ್ಲ ಮೆಡಿಸನಲ್ಲಿ, ಅದರಲ್ಲಿ ಮೆಜಾರಿಟಿ ಆಫ್ ದ ಪ್ರಿಪ್ರೇಷನ್ಸಲ್ಲಿ ಈ ನೆಲ್ಲಿಕಾಯಿ ಒಂದು ಪಾರ್ಟ್ ಆಗಿರುತ್ತೆ. ಅದಕ್ಕೆ ನಮ್ಮ ಚರಕಾಚಾರ್ಯರು ಹೇಳಿದ್ದಾರೆ, ವಯಸ್ಥಾಪನಾನಾಂ ಶ್ರೇಷ್ಠ, ಒನ್ ಆಫ್ ದ ಶ್ರೇಷ್ಠವಾದಂತಹ ದ್ರವ್ಯ ಅಂತ. ಸೊ ಇದನ್ನು ನಾವು ಹೆಚ್ಚು ಬಳಸ್ತಾ ಬಂದಿದ್ದೀವಿ ಅಲ್ವಾ. ಅದಕ್ಕೆ ಇದರ ಗುಣವನ್ನು ಈಕ್ವಲ್ ಟು ಅಮೃತ ಅಂತ ಹೋಲಿಸಿದ್ರೆ ತಪ್ಪೇನಾಗಲ್ಲ ಅಂತಾನೆ ಹೇಳ್ಬೋದು. ಇವತ್ತಿನ ಸಂಚಿಕೆಯಲ್ಲಿ ಈ ನೆಲ್ಲಿಕಾಯಿಗೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ರಿಂದ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆರೋಗ್ಯವಾಗಿರಿ. ವೆಲ್ಕಮ್ ಟು ಆರೋಗ್ಯ ಸಿರಿ. ಇಂದಿನ ವಿಷಯ ನೆಲ್ಲಿಕಾಯಿ ಮತ್ತು ಅದರ ಉಪಯೋಗಗಳು. ಲೆಟ್ಸ್ ಟಾಕ್ ಆಯುರ್ವೇದ ವಿತ್ ಡಾಕ್ಟರ್ ಸಹನಾ ಕೃಷ್ಣ. ಮೊದಲಿಗೆ ಈ ನೆಲ್ಲಿಕಾಯಿಗೆ ಬೊಟಾನಿಕಲ್ ನೇಮ್ ಬಂದು ಎಂಬಲಿಕಾ ಅಫಿಷನಾಲಿಸ್ ಅಂತ. ಸೊ ಇದನ್ನ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಲ್ಲಿ ಬೇರೆ ಬೇರೆ ರೀತಿ ನಾವು ಕರಿತಾ ಬರ್ತೀವಿ. ಹೇಗೆ ನಾವು ಕನ್ನಡದಲ್ಲಿ ನೆಲ್ಲಿಕಾಯಿ ಅಂತಂದ್ರೆ ಹಿಂದಿಯಲ್ಲಿ ಆಮ್ಲ ಅಂತ ಹೇಳ್ತೀವಿ. ಹಾಗೆ ತಮಿಳ್ ಮಲಯಾಳಮಲ್ಲಿ ನೆಲ್ಲಿ ಅಂತಂದ್ರೆ ಇಂಗ್ಲಿಷಲ್ಲಿ ಇಂಡಿಯನ್ ಗೂಸ್ಬೆರಿ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಸಂಸ್ಕೃತದಲ್ಲಿ ಆಮ್ಲಕ್ಕಿ ಅಂತ ಹೇಳ್ತೀವಿ. ಇದರ ಬಾಕಿ ಸಿನಾನಿಮ್ಸ್ ಅಂತ ನೋಡಿದ್ರೆ ಆಮ್ಲಕ್ಕಿ, ಅಭಯ, ಧಾತ್ರಿ, ವಯಸ್ಥ, ಹೀಗೆ ಹಲವಾರು ಹೆಸರಲ್ಲಿ ನಾವು ಇದನ್ನ ಕರಿತೀವಿ. ಸೊ ಈ ನೆಲ್ಲಿಕಾಯಿಗೆ ಏನು ಆ ಥರ ವಿಶಿಷ್ಟ ಗುಣಗಳಿದೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ರಸಪಂಚಕ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇದರ ರಸ ಬಂದು ಆಮ್ಲ ಪ್ರಧಾನ, ಲವಣ ವರ್ಜಿತ. ಹೌದು, ಷಡ್ ರಸಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಷಡ್ ರಸಸಲ್ಲಿ ಇದಕ್ಕೆ 5 ರಸಗಳಿರುತ್ತೆ, ಆದರೆ ಲವಣ ರಸ ಇರೋದಿಲ್ಲ. ಆಮ್ಲ ಪ್ರಧಾನವಾದ ರಸ ಆಗಿದ್ರೂ ಇದರಲ್ಲಿ ಲವಣ ರಸ ಇರಲ್ಲ. ಬಾಕಿ 5 ರಸಗಳು ಸಹ ಇದರಲ್ಲಿ ಇರುತ್ತೆ. ವೀರ್ಯ ಬಂದು ಶೀತ ವೀರ್ಯ ಆದರೆ ವಿಪಾಕ ಮಧುರ ವಿಪಾಕ. ಕರ್ಮ ಅಂತಂದ್ರೆ ತ್ರಿದೋಷಹರ. ಹೌದು, ಇದು 3 ದೋಷಗಳನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಯೂಸ್ಫುಲ್ ಆದಂಥದ್ದು ಅಂತ ಹೇಳ್ಬೋದು. ಅದರ್ ಕರ್ಮ ನೋಡ್ಬೇಕು ಅಂತಂದ್ರೆ ಚಕ್ಷುಷ್ಯ, ವೃಷ್ಯ, ರಸಾಯನ, ಹೀಗೆ ಹಲವಾರು ಪ್ರಾಪರ್ಟೀಸನ್ನ ಈ ನೆಲ್ಲಿಕಾಯಿ ಹೊಂದಿರುತ್ತೆ. ಈ ನೆಲ್ಲಿಕಾಯಿಗೆ ಸೈಂಟಿಫಿಕ್ ಸ್ಟಡೀಸ್ ಮಾಡಿದಾಗ ಏನು ಕ್ವಾಲಿಟೀಸ್ ಇದೆ ಅಂತ ಕಂಡು ಬಂದಿದೆ, ಅಥವಾ ಏನು ಕ್ವಾಲಿಟೀಸ್ ಇದೆ ಅಂತ ಪ್ರೂವ್ ಮಾಡಿದ್ದಾರೆ ಅಂತಂದರೆ, ಇದಕ್ಕೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಆಗಿರಲಿ, ಇಮ್ಯುನೋಮಾಡ್ಯುಲೇಷನ್ ಪ್ರಾಪರ್ಟೀಸ್ ಆಗಿರಲಿ, ಟಾನಿಕ್ ಆಗಿರಲಿ, ಆ್ಯಂಟಿ ಡಯಾಬಿಟಿಕ್ ಪ್ರಾಪರ್ಟೀಸ್ ಆಗಿರಲಿ, ಮತ್ತು ಕೊಲೆಸ್ಟ್ರಾಲ್ನ ಡಿಕ್ರೀಸ್ ಮಾಡುವಂತಹ ಕೆಪಾಸಿಟಿ ಈ ನೆಲ್ಲಿಕಾಯಲ್ಲಿದೆ ಅಂತ ಅಂದ್ಬಿಟ್ಟು ಸೈಂಟಿಫಿಕ್ ರಿಸರ್ಚಲ್ಲಿ ಅವರು ಪ್ರೂವ್ ಮಾಡಿದ್ದಾರೆ. ಹಾಗಾದರೆ ಮೆಜಾರಿಟಿ ಯೂಸ್ ಮಾಡುವಂತಹ ಪಾರ್ಟ್ ಅಂತಂದರೆ ಫ್ರೂಟ್ ಆಗಿದ್ದರೆ ಇದರಲ್ಲಿ ಏನು ಮೇಜರ್ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ನಿಮಗೆ ಎಲ್ಲರಿಗೂ ಗೊತ್ತು, ನೆಲ್ಲಿಕಾಯಿ ವಿಟಮಿನ್ ಸಿ ರಿಚ್ ಅಲ್ವಾ. ಇನ್ನೂ ಹೇಳಬೇಕು ಅಂತಂದರೆ ಆರೆಂಜಸ್ಗೆ ಕಂಪೇರ್ ಮಾಡಿದ್ರೆ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಅನ್ನೋದು ತುಂಬ ಜಾಸ್ತಿ ಪ್ರಮಾಣದಲ್ಲಿದೆ. ಅಂದರೆ ಆಸ್ಕೋರ್ಬಿಕ್ ಆ್ಯಸಿಡ್ ಜಾಸ್ತಿ ಇದೆ ಅಂತ ಅರ್ಥ. ಅದು ಮಾತ್ರ ಅಲ್ಲ, ಇದರಲ್ಲಿ ಟ್ಯಾನಿನ್ಸ್ ಆಗಿರಲಿ, ಲೈನೋಲಿಕ್ ಆ್ಯಸಿಡ್ಸ್ ಆಗಿರಲಿ, ಬೇರೆ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸು ಸಹ ಅಷ್ಟೇ ಇದೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಹೇಳಲಿಲ್ವಾ ಇದು ಸ್ಪೆಷಲ್ ಫ್ರೂಟ್ ಅಂತ. ಸೊ ಈ ನೆಲ್ಲಿಕಾಯಲ್ಲಿ ಇಷ್ಟು ಗುಣಗಳಿದೆಯಲ್ಲ, ಹಾಗಾದರೆ ಬೆನಿಫಿಟ್ಸ್ ಏನು ನೆಲ್ಲಿಕಾಯಿಯಿಂದ, ಯಾಕೆ ನಾವು ನೆಲ್ಲಿಕಾಯಿನ ಸೇವನೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಬೆನಿಫಿಟ್ಸ್ ಮಾತಾಡ್ಬೇಕಂತಂದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬೆನಿಫಿಟ್ಸ್ ನೆಲ್ಲಿಕಾಯ್ದು ಬಂದರೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಇದು ಬೂನ್ ಅಂತಲೇ ಹೇಳ್ಬೋದು. ಹೇಗಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಈ ನೆಲ್ಲಿಕಾಯಲ್ಲಿ ಕ್ರೋಮಿಯಂ ಅಂತ ಒಂದು ಕಂಟೆಂಟ್ ಇದೆ. ಅದೇನು ಮಾಡುತ್ತೆ, ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಸ್ಟೆಬಿಲೈಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಇನ್ಸುಲಿನ್ ಸೆನ್ಸಿಟಿವಿಟಿ ಸೆಲ್ಸನ್ನು ಇಂಪ್ರೂವ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಯಾರೆಲ್ಲ ಪ್ರೀ ಡಯಾಬಿಟಿಕ್ ಇರ್ತಾರೆ ಅಥವಾ ರೀಸೆಂಟ್ಲಿ ಡಯಾಗ್ನೋಸ್ಡ್ ಬಾರ್ಡರ್ ಲೈನಲ್ಲಿ ಇರುವಂತಹ ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರಲ್ಲ, ಅವರು ಈ ನೆಲ್ಲಿಕಾಯಿನ ಸೇವನೆ ಮಾಡಿ ಅಂತ ನಾನು ಹೇಳ್ತೀನಿ. ಇವಾಗ ಯಾವ ಥರ ಸೇವನೆ ಮಾಡಬೇಕು? ಈ ನೆಲ್ಲಿಕಾಯಿ ಪುಡಿ ಅಂದರೆ 1 ಚಮಚ ನೀವು ನೆಲ್ಲಿಕಾಯಿ ಪುಡಿನ ತೊಗೊಂಡ್ರೆ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಆ್ಯಡ್ ಮಾಡಿ ಮತ್ತು ನಾರ್ಮಲ್ ವಾಟರಲ್ಲಿ ಅದನ್ನು ಮಿಕ್ಸ್ ಮಾಡಿ ನೀವು ಕನ್ಸ್ಯೂಮ್ ಮಾಡ್ಬೋದು. ಇಲ್ಲ ಅಂತಂದರೂ ನಿಮ್ಮ ಹತ್ರ ಫ್ರೆಶ್ ನೆಲ್ಲಿಕಾಯಿ ಇದ್ದರೆ ಒಂದು ನೆಲ್ಲಿಕಾಯಿ ತೊಗೊಂಡು ಅದರಲ್ಲಿ ಜ್ಯೂಸನ್ನು ನೀವು ಎಕ್ಸ್ಟ್ರಾಕ್ಟ್ ಮಾಡಿ ಆ ಜ್ಯೂಸಿಗೆ ಸ್ವಲ್ಪ
ಟರ್ಮರಿಕ್ ಅಂದರೆ ಅರಿಶಿಣವನ್ನು ಆ್ಯಡ್ ಮಾಡಿ, ಮತ್ತು ಸ್ವಲ್ಪ ಹನಿಯನ್ನು ಆ್ಯಡ್ ಮಾಡಿ ವಾಟರ್ ಜೊತೆಗೆ ಡೈಲ್ಯೂಟ್ ಮಾಡಿಕೊಂಡು ಒಂದು 10 to 20 ml ಅಷ್ಟು ನೀವು ಮಾರ್ನಿಂಗ್ ಆ್ಯಂಡ್ ನೈಟು ಬಿಫೋರ್ ಫುಡ್ಡನ್ನು ನೀವು ಕನ್ಸ್ಯೂಮ್ ಮಾಡ್ತಾ ಬರಬಹುದು. ಸೊ ಈ ನೆಲ್ಲಿಕಾಯಿ ನಿಮ್ಮ ಗ್ಲೂಕೋಸ್ ಲೆವೆಲ್ಸನ್ನು ಅಂದರೆ ಬ್ಲಡ್ ಶುಗರ್ ಲೆವೆಲ್ಸನ್ನು ಅದು ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಫಸ್ಟ್ ಬೆನಿಫಿಟ್ ಆಯಿತಾ. ಸೆಕೆಂಡ್ ಬೆನಿಫಿಟ್ಸ್ ಅಂತಂದರೆ ಗಟ್ ಹೆಲ್ತ್. ಹೌದು, ಇದು ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹೇಗಪ್ಪ ಅಂತಂದರೆ ಇದರ ಪ್ರಾಪರ್ಟೀಸ್ ನೀವು ನೋಡಿದ್ರೆ ರೋಚನ, ದೀಪನ ಮತ್ತು ವಾತಾನುಲೋಮನ ಅಂತ ಇದೆ. ರೋಚನ ಅಂತಂದರೆ ಏನು? ಯಾರಿಗೆಲ್ಲ ಟೇಸ್ಟ್ ಸರಿಯಾಗಿ ಗೊತ್ತಾಗಲ್ಲ, ಟೇಸ್ಟೇ ಇಲ್ಲ ಅಂತ ಅನ್ಸುತ್ತೆ, ಟೇಸ್ಟ್ಲೆಸ್ನೆಸ್ ಅನಿಸ್ತಿರೋ ಅಂತಹ ವ್ಯಕ್ತಿಗಳಿಗೆ ಈ ನೆಲ್ಲಿಕಾಯಿ ಕನ್ಸ್ಯೂಮ್ ಮಾಡೋದ್ರಿಂದ ಟೇಸ್ಟ್ ಬಡ್ಸು ಎನ್ಹ್ಯಾನ್ಸ್ ಆಗುತ್ತೆ. ನೀವು ಯಾವ ಥರ ಕನ್ಸ್ಯೂಮ್ ಮಾಡ್ಬೋದು? ನಿಮ್ಮ ಡಯೆಟಲ್ಲಿ ನೆಲ್ಲಿಕಾಯಿ ಒಂದು ಪಿಕಲ್ ಫಾರ್ಮಲ್ಲಿ ತೊಗೊಂಡು ಅದನ್ನು ನಿಮ್ಮ ಡಯಟಿಗೆ ನೀವು ಆ್ಯಡ್ ಮಾಡ್ತಾ ಬರ್ಬೋದು. ಅದಾಯ್ತಾ. ಈಗ ದೀಪನ ಹೇಗಾಗುತ್ತೆ? ನಾನು ಮೋಸ್ಟ್ ಆಫ್ ದ ವಿಡಿಯೋಸಲ್ಲಿ ಹೇಳ್ತಾ ಇರ್ತೀನಿ. ಇದು ಡೈಜೆಷನ್ ಆ್ಯಂಡ್ ಮೆಟಬಾಲಿಸಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಯಾರಿಗೆಲ್ಲ ಈ ಗ್ಯಾಸ್ಟ್ರಿಕ್ಗೆ ರಿಲೇಟೆಡ್ ಸಮಸ್ಯೆಗಳಿರುತ್ತೆ, ಅವರು ಬ್ಲೋಟಿಂಗ್ ಇರುತ್ತೆ ಅಥವಾ ಪ್ರಾಪರಾಗಿ ಡೈಜೆಷನ್ ಆಗ್ತಿರಲ್ಲ, ಫ್ರೀಕ್ವೆಂಟ್ ಬರ್ಪಿಂಗ್ ಬರ್ತಿರುತ್ತೆ, ಅಂಥವರು ಈ ನೆಲ್ಲಿಕಾಯಿನ ನೀವು ಸೇವನೆ ಮಾಡ್ಬೋದು. ಹೌದು, ಇದರಲ್ಲಿ ಆಮ್ಲ ಪ್ರಧಾನವಾಗಿದ್ರೂ ನಾ ಹೇಳಿದ್ನಲ್ಲ ತ್ರಿದೋಷಹರ ಅಂತ ಅಂದ್ಬಿಟ್ಟು, ಇದು ಪಿತ್ತವನ್ನು ವೃದ್ಧಿ ಮಾಡೋದಿಲ್ಲ. ಸೊ ಆಮ್ಲಪಿತ್ತ ಕಂಡೀಷನ್ ಅಂದರೆ ಗ್ಯಾಸ್ಟ್ರಿಕ್ ರಿಲೇಟೆಡ್ ಸಮಸ್ಯೆ ಇದ್ದವರು ಸಹ ಈ ನೆಲ್ಲಿಕಾಯಿ ತಗೊಳ್ಳೋದ್ರಿಂದ ಆ ಸಮಸ್ಯೆ ಹೆಚ್ಚಾಗಲ್ಲ, ಇನ್ನೂ ಕಮ್ಮಿ ಆಗ್ತಾ ಬರುತ್ತೆ. ಸೊ ಅಂಥವ್ರು ಹೇಗೆ ಸೇವನೆ ಮಾಡಬೇಕು? ನೆಲ್ಲಿಕಾಯಿ ಇನ್ ದ ಫಾರ್ಮ್ ಆಫ್ ಜ್ಯೂಸ್ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ನೀವು ಡೈಲ್ಯೂಟ್ ಮಾಡಿ ತಗೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ. ಸೊ ನಿಮಗೆ ಈ ಸಿಂಪ್ಟಮ್ಸ್ ಏನು ಕಾಣಿಸ್ತಿದೆ ಅದು ಕ್ರಮೇಣವಾಗಿ ರೆಡ್ಯೂಸ್ ಆಗ್ತಾ ಬರುತ್ತೆ. ಈಗ ಅನುಲೋಮನ ಹೇಗಾಗುತ್ತೆ? ಯಾರಿಗೆಲ್ಲ ಇವಾಗ ಮಲಬದ್ಧತೆಯ ಸಮಸ್ಯೆ ಇರುತ್ತೆ ಅವರು ಈ ನೆಲ್ಲಿಕಾಯಿನ ಸೇವನೆ ಮಾಡ್ಬೋದು. ಯಾವ ಫಾರ್ಮಲ್ಲಿ ತಗೊಬೇಕು? ತ್ರಿಫಲ ಚೂರ್ಣ ಅಂತ ಸಿಗುತ್ತೆ. ಈ ತ್ರಿಫಲದಲ್ಲಿ ಹರಿತಕಿ, ವಿಭಿತಕಿ ಹಾಗೂ ಆಮ್ಲಕಿ 3 ವೆರೈಟಿ ಆಫ್ ಡ್ರಗ್ಸನ್ನು ಮಿಕ್ಸ್ಚರ್ ಮಾಡಿರುವಂತಹ ಒಂದು ಚೂರ್ಣ ಅಂತ ಹೇಳ್ತೀವಿ. ಅದರಲ್ಲಿ ನೆಲ್ಲಿಕಾಯು ಸಹ ಒಂದು ಕಂಟೆಂಟ್ ಇರುತ್ತೆ. ಆ ಚೂರ್ಣನ ನೀವು 1/2 ಚಮಚ ನೈಟು ಮಲ್ಗೋಕ್ಕಿಂತ ಮುಂಚೆ ನೀವು ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಕನ್ಸ್ಯೂಮ್ ಮಾಡ್ತಾ ಬರಬಹುದು. ಸೊ ಅದು ಕಾನ್ಸ್ಟಿಪೇಷನ್ ರಿಲೇಟೆಡ್ ಸಮಸ್ಯೆನ ಅದು ಕ್ಲಿಯರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆದರೆ ಅದನ್ನೇ ನೀವು ಅಭ್ಯಾಸ ಮಾಡ್ಕೊಬೇಡಿ. ನಾ ಹೇಳಿದೆ ಅಂತ ಅದನ್ನೇ ಕನ್ಸ್ಯೂಮ್ ಮಾಡೋದು ತುಂಬ ಮನ್ಸ್ ತನಕ ಅದನ್ನೇ ಕನ್ಸ್ಯೂಮ್ ಮಾಡ್ಕೊಂಡು ಹೋಗಬಾರ್ದು. ನಿಮ್ಮ ಡಾಕ್ಟರ್ನ ಒಂದು ಸಲಹೆ ಈ ವಿಷಯದಲ್ಲಿ ನೀವು ಪಡ್ಕೊಬೇಕಾಗಿ ಬರುತ್ತೆ. ಯಾಕಂದರೆ ಲಾಂಗ್ ರನ್ನಲ್ಲಿ ಅದು ನಿಮಗೆ ನೆಗೆಟಿವ್ ಇಂಪ್ಯಾಕ್ಟ್ನ ಬೀರುತ್ತೆ. ಸೊ ಅದಕ್ಕೆ ಏನೇ ಕಾರಣಕ್ಕೂ ತುಂಬ ದಿನಗಳ ಕಾಲ ಅದನ್ನು ಕನ್ಸ್ಯೂಮ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಇದು ನಿಮ್ಮ ಸೆಕೆಂಡ್ ಬೆನಿಫಿಟ್ ಆಯಿತು. ಥರ್ಡ್ ಬೆನಿಫಿಟ್ ಏನಪ್ಪ ಅಂತಂದರೆ ಸ್ಕಿನ್ನಿಗೆ ಹೇಗೆ ಇದು ಹೆಲ್ಪ್ಫುಲ್ ಆಗಿರುತ್ತೆ ನೋಡಿ. ಇದರಲ್ಲಿ ಏನು ಪ್ರಾಪರ್ಟೀಸ್ ಇದೆ ಅಂದರೆ ಕುಷ್ಠಜ್ಞ, ವರ್ಣ್ಯ, ರಕ್ತ ಪ್ರಸಾದನ ಪ್ರಾಪರ್ಟೀಸ್ ಇರುತ್ತೆ. ಅಂದರೆ ಇಟ್ ಈಸ್ ಅ ಗುಡ್ ಬ್ಲಡ್ ಪ್ಯೂರಿಫೈಯರ್ ಅಂತಲೇ ಹೇಳ್ಬೋದು. ಸೊ ಮೋಸ್ಟ್ ಆಫ್ ದ ಸ್ಕಿನ್ ಡಿಸೀಸಸ್ ಆಗಿರಲಿ, ಇವಾಗ ಬಾಡಿಲಿ ಇಚಿಂಗ್ ಇದ್ದರೆ ಅಥವಾ ಹೈಪರ್ ಪಿಗ್ಮೆಂಟೇಷನ್ನು, ಡಾರ್ಕ್ ಸ್ಪಾಟ್ಸು ಹೆಚ್ಚಾಗಿರೋದು, ಐ ಕೆಳಗೆ ನಿಮ್ಗೆ ಅಂಡರ್ ಐ ಕೆಳಗೆ ಡಾರ್ಕ್ನೆಸ್ ಇರುವಂಥದ್ದು, ಪದೇ ಪಿಂಪಲ್ಸು, ಆ್ಯಕ್ನೇಸ್ ಆಗ್ತಿರುವಂಥದ್ದು, ಈ ಥರ ಒಂದು ಸಮಸ್ಯೆಗೆ ಇದು ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತು ಇದರಲ್ಲಿ ಇರೋವಂತಹ ಪ್ರಾಪರ್ಟಿ ಹೇಗೆ ಅಂತಂದರೆ ಇದು ಕೊಲಾಜನ್ ಫಾರ್ಮೇಷನ್ನ ಇನ್ಕ್ರೀಸ್ ಮಾಡ್ತಾ ಬರುತ್ತೆ. ಹಂಗಂದ್ರೆ ಏನಪ್ಪ ಅಂತಂದರೆ ಫರ್ದರು ಏನು ಈ ರಿಂಕಲ್ಸ್ ಆಗಿರಲಿ, ಫೈನ್ ಲೈನ್ಸ್ ಆಗಿರಲಿ ಡೆವಲಪ್ ಆಗ್ತಾ ಬರ್ತಿರುತ್ತೆ. ಅಂದರೆ ಮುಪ್ಪು ಬೇಗ ಡೆವಲಪ್ ಆಗದೆ ಇರೋಂಗೆ ಇದು ತಡೆಗಟ್ಟಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಮ ಸ್ಕಿನ್ನನ್ನು ನೀವು ಗ್ಲೋ ಆಗಿ ಇಟ್ಕೊಬೇಕು, ಇನ್ನು ಕಾಂಪ್ಲೆಕ್ಷನ್ನ ಮೇಂಟೈನ್ ಮಾಡಬೇಕು, ಎನ್ಹ್ಯಾನ್ಸ್ ಮಾಡಬೇಕು, ಈ ಡಾರ್ಕ್ ಸ್ಪಾಟ್ಸ್ ಎಲ್ಲ ಹೋಗಬೇಕು, ನಿಮ್ಮ ಸ್ಕಿನ್ನು ಕ್ಲಿಯರ್ ಆಗಿರಬೇಕು ಅಂತಂದರೆ ನೀವು ಈ ನೆಲ್ಲಿಕಾಯಿನ ನೀವು ಉಪಯೋಗಿಸ್ಬೋದು. ಇದನ್ನು ಹೇಗೆ ನಾವು ಯೂಸ್ ಮಾಡೋದು ಸ್ಕಿನ್ನಲ್ಲಿ ಅಂತಂದರೆ ಬೋತ್ ಇಂಟರ್ನಲ್ ಆದರೂ ತೊಗೊಬೋದು, ಇಲ್ಲಾಂದರೆ ಎಕ್ಸ್ಟರ್ನಲ್ ಆಗು ಯೂಸ್ ಮಾಡ್ಬೋದು. ಎಕ್ಸ್ಟರ್ನಲಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತಂದರೆ ನೆಲ್ಲಿಕಾಯಿ ಪೌಡರ್ ಸಿಗುತ್ತಲ್ಲ ಅದನ್ನು ನೀವು ತೊಗೊಬೋದು. ನೆಲ್ಲಿಕಾಯಿ ಪೌಡರ್ಗೆ ರೋಸ್ ವಾಟರು ಇಲ್ಲ ಕರ್ಡ್ ಯಾವ್ದಾದ್ರು ಒಂದು ನೀವು ಆ್ಯಡ್ ಮಾಡಿ ಪೇಸ್ಟ್ ಥರ ಮಾಡಿ ಫೇಸ್ ಮಾಸ್ಕ್ ಥರ ಅಪ್ಲೈ ಮಾಡುವಂಥದ್ದು. ಒಂದಷ್ಟು ಹೊತ್ತು ಅದನ್ನು ಬಿಟ್ಟು ಡ್ರೈ ಆದಮೇಲೆ ಜೆಂಟಲಾಗಿ ನೀವು ಫೇಸ್ ವಾಶ್ನ ಮಾಡ್ಕೊಬೋದು. ಸೊ ಈ ಥರ ಫಾರ್ಮಲ್ಲಿ ನೀವು ಈ ನೆಲ್ಲಿಕಾಯಿನ ಯೂಸ್ ಮಾಡ್ತಾ ಬರ್ಬೋದು. ಇದು ನಿಮಗೆ ಸ್ಕಿನ್ನಿಗಾಯಿತು. ಫೋರ್ತ್ ಬೆನಿಫಿಟ್ ಬಂದರೆ ಹೇರ್ಸ್ಗೆ. ನಿಮ್ಮ ಹೇರ್ಸ್ ಶೈನಿಯಾಗಿ ಮೇಂಟೈನ್ ಆಗ್ತಿರಬೇಕು ಅಂತಂದರೆ ಸಿಕ್ಕು ಆಗಿ ಅಥವಾ ರಫ್ ಆಗ್ತಿರುವಂಥದ್ದು, ಅಂದರೆ ಅಷ್ಟು ಶೈನಿನೆಸ್ ಹೊಟ್ಟೋಗಿದೆ ನಿಮಗೆ, ಇಲ್ಲ ತುಂಬ ಕೂದಲು ಉದುರುತ್ತಾ ಇದೆ, ಡ್ಯಾಂಡ್ರಫ್ ಇದೆ, ಬೇಗ ಏಜಿಂಗ್ ಸೈನ್ಸ್ ಕಾಣಿಸ್ತಾ ಇದೆ ಅಂತಂದರೆ ಬಿಳಿ ಕೂದಲು ಬೇಗ ಕಾಣಿಸ್ಕೊತಾ ಇದೆ, ಈ ಥರ ಒಂದು ಸಮಸ್ಯೆಗಳು ನಿಮಗೆ ಕಾಡಿಸ್ತಾ ಇದೆ, ಅದರಲ್ಲೂ ಸಹ ನೀವು ನೆಲ್ಲಿಕಾಯಿನ ಯೂಸ್ ಮಾಡ್ಬೋದು.
ಇದರಲ್ಲಿ ಹೇಗೆ ಯೂಸ್ ಮಾಡುವಂಥದ್ದು ಅಂತಂದರೆ ಇಂಟರ್ನಲ್ಲೂ ತೊಗೊಬೋದು, ಇಲ್ಲ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಅಂತ ಬಂದರೆ ನೆಲ್ಲಿಕಾಯಿಂದ ಪ್ರಿಪೇರ್ ಆಗಿರುವಂಥ ಆಯಿಲ್ನ ನೀವು ಯೂಸ್ ಮಾಡ್ಬೋದು. ಇಲ್ಲ ಆಯಿಲ್ ನಮ್ಮ ಹತ್ರ ಇಲ್ಲ ನೆಲ್ಲಿಕಾಯ್ದು ಪ್ರಿಪೇರ್ ಆಗಿರೋ ಅಂಥದ್ದು ಅಂತಂದರೆ ಅಗೇನ್ ನೆಲ್ಲಿಕಾಯಿ ಪೌಡರ್ನ ನೀವು ತೊಗೊಳ್ಳಿ, ಅದಕ್ಕೆ ಬೇಸ್ ಆಯಿಲ್ನ ಮಿಕ್ಸ್ ಮಾಡಿ. ಅಂದರೆ ಕೊಬ್ಬರಿ ಎಣ್ಣೆ ಆಗಿರಲಿ ಇಲ್ಲ ಎಳ್ಳೆಣ್ಣೆ ಆಗಿರಲಿ, ಯಾವ ಎಣ್ಣೆ ಇದೆ ಬೇಸ್ ಆಯಿಲ್ ಅದ್ರ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಬರುವಂಥದ್ದು. ಅದರಿಂದ ನಿಮ್ಮ ಕೂದಲು ಶೈನಿ ಆಗು ಇರುತ್ತೆ, ಕೂದಲ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಅಂದರೆ ಬಲ್ಕಿ ಆಗು ಇರುತ್ತೆ, ಮತ್ತು ಅದು ಹೆಲ್ತಿ ನ್ಯೂ ರೂಟ್ಸ್ ಫಾರ್ಮೇಷನ್ಸ್ಗೆ, ನ್ಯೂ ಹೇರ್ಸ್ ಫಾರ್ಮೇಷನ್ಗೂ ಹೆಲ್ಪ್ ಮಾಡುತ್ತೆ, ಮತ್ತು ಹೆಲ್ತಿಯಾಗೂ ಇರೋದಕ್ಕೆ ಆ ಕೂದಲಿಗೆ ಈ ನೆಲ್ಲಿಕಾಯಿ ಪೋಷಕಾಂಶಗಳನ್ನ ಕೊಡುತ್ತೆ ಅಂತ ಹೇಳ್ಬೋದು. ಈ ಡ್ಯಾಂಡ್ರಫ್ ಇರೋ ಅಂಥವ್ರು ಏನು ಮಾಡಬೇಕು ಅಂತಂದರೆ ಬಟರ್ ಮಿಲ್ಕ್ 500 ml ಬಟರ್ ಮಿಲ್ಕ್ನ ನೀವು ತೊಗೊಂಡ್ರೆ, ನಮ್ಮ ಮಜ್ಜಿಗೆನ ಪ್ರಿಪೇರ್ ಮಾಡಿದ್ರೆ ಅದಕ್ಕೆ 1 ಸ್ಪೂನು ತ್ರಿಫಲಾ ಚೂರ್ಣವನ್ನು ಆ್ಯಡ್ ಮಾಡಿಬಿಟ್ಟು ಒಂದು ನೈಟ್ ಫುಲ್ಲು ಸೋಕ್ ಮಾಡಿ ಇಡಿ. ನೆಕ್ಸ್ಟ್ ಡೇ ಮಾರ್ನಿಂಗು ನೀವು ಹೆಡ್ ವಾಶ್ ಮಾಡಬೇಕಾದ್ರೆ ಇದನ್ನು ನೀವು ಯೂಸ್ ಮಾಡ್ಬೋದು. ಸೊ ಮೋಸ್ಟ್ ಆಫ್ ದ ಟೈಮು ಯೂಸ್ ಮಾಡ್ತಾ ಮಾಡ್ತಾ ಕ್ರಮೇಣವಾಗಿ ಸ್ವಲ್ಪ ಡ್ಯಾಂಡ್ರಫನ್ನು ಸಹ ಕಂಟ್ರೋಲ್ ಆಗ್ತಾ ಬರುತ್ತೆ. ಅಗೇನ್ ಈ ಟಿಪ್ಸು ನಾನು ಜನರಲ್ ಆಗಿ ಹೇಳ್ತಿದ್ದೀನಿ. ಸಮ್ಟೈಮ್ಸ್ ನಿಮಗೆ ಇದು ಮಾಡಿನೂ ನಿಮಗೆ ವರ್ಕ್ ಆಗ್ತಿಲ್ಲ ಅಂತಂದರೆ ನೀವು ಖಂಡಿತವಾಗ್ಲೂ ವೈದ್ಯರ ಬಳಿ ಹೋಗಿ ನೀವು ಸಲಹೆ ಪಡ್ಕೋಬೇಕಾಗುತ್ತೆ. ಬಿಕಾಸ್ ಯಾವಾಗ್ಲೂ ಯಾಕೆ ಆ ಒಂದು ಇಲ್ನೆಸ್ಸು ಕಾಡಿಸ್ತಾ ಇದೆ, ಆ ಪ್ರಾಬ್ಲಮ್ಮು ಕಾಡಿಸ್ತಾ ಇದೆ, ಹೇಗೆ ಅದನ್ನು ಕೌಂಟರ್ ಮಾಡಬೇಕು ಅನ್ನೋದು ನೀವು ವೈದ್ಯರ ಬಳಿ ಹೋಗಿ ಪ್ರಾಪರ್ ಆದಂಥ ಸಲಹೆಯನ್ನು ಪಡ್ಕೊಬೋದು. ಬಟ್ ಜನರಲ್ ಆಗಿ ಮನೆಯಲ್ಲೂ ಸಹ ಈ ಟಿಪ್ಸ್ನ ನೀವು ಫಾಲೋ ಮಾಡ್ತಾ ಬರ್ಬೋದು ಅಂತ ಹೇಳ್ತೀನಿ. ಹೇಗೆ ಇದು ಹೇರ್ ಮತ್ತು ಸ್ಕಿನ್ನಿಗೆ ಯೂಸ್ಫುಲ್ ಆಯಿತು ಅಂತ ತಿಳ್ಕೊಂಡ್ರಲ್ವಾ? ಬಿಕಾಸ್ ಇದರಲ್ಲಿ ರಸಾಯನ ಮತ್ತು ವಯಸ್ಥಾಪನ ಒಂದು ಪ್ರಾಪರ್ಟಿ ಇರೋದ್ರಿಂದ ಈ ಆಯುವನ್ನು ಇನ್ಕ್ರೀಸ್ ಮಾಡುವಂತಹ ಕೆಪಾಸಿಟಿ ಇದಕ್ಕಿದೆ, ಮತ್ತು ಏಜಿಂಗ್ನ ಪ್ರಿವೆಂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರಾಪರ್ ನರಿಶ್ಮೆಂಟ್ಗೆ ಇದು ಯೂಸ್ಫುಲ್ ಆಗಿದೆ. ಸೊ ಅದಕ್ಕೇ ಈ ಸ್ಕಿನ್ನು ಮತ್ತು ನಿಮಗೆ ಹೇರ್ಸಲ್ಲಿ ನಿಮಗೆ ಒಳ್ಳೆ ರಿಸಲ್ಟು ಈ ನೆಲ್ಲಿಕಾಯಿ ಯೂಸ್ ಮಾಡೋದ್ರಿಂದ ಬರುತ್ತೆ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಬೆನಿಫಿಟ್ಸ್ ಏನು ಅಂತಂದರೆ ಬ್ಲಡ್ ರಿಲೇಟೆಡ್ ಡಿಸಾರ್ಡರ್ಸಲ್ಲಿ ಇದು ಯೂಸ್ಫುಲ್. ಹೇಗೆ? ಈಗ ನೀವು ನೋಡಿದ್ರೆ ಮೋಸ್ಟ್ ಆಫ್ ದ ಪೀಪಲ್ಗೆ HB% ಕಮ್ಮಿ ಇರುತ್ತೆ. ಅಂದರೆ ಹಿಮೋಗ್ಲೋಬಿನ್ ಲೆವೆಲ್, ಈ ಅನಿಮಿಯಾ ಅಂತ ನಾವು ಏನು ಹೇಳ್ತೀವಲ್ಲ, ರಕ್ತದ ಒಂದು ಲೆವೆಲ್ಸು ಕಮ್ಮಿ ಇರುತ್ತೆ. ಅವರಲ್ಲಿ ಇದು ಹೇಗೆ ಯೂಸ್ಫುಲ್ ಆಗಿರುತ್ತೆ ಅಂತಂದರೆ ಇದರಲ್ಲಿ ಪ್ರೆಸೆಂಟ್ ಆಗಿರುವಂಥ ವಿಟಮಿನ್ ಸಿ ಈ ಐರನ್ ಅಬ್ಸಾರ್ಪ್ಷನ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನೀವು ಕ್ಲಾಸಿಕಲ್ ಆಗಿ ನೋಡಿದ್ರೆ ಧಾತ್ರಿ ಲೋಹ ಫಾರ್ ಎಕ್ಸಾಂಪಲ್ ನೀವು ತೊಗೊಂಡ್ರೆ ಅದೊಂದು ಮೆಡಿಸನ್ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ. ಅದರಲ್ಲಿ ನೆಲ್ಲಿಕಾಯಿ ವಿತ್ ಲೋಹ ಭಸ್ಮದ್ದು ಕಾಂಬಿನೇಷನ್ ಇರುತ್ತೆ. ಸೊ ಅಲ್ಲಿ ಏನಪ್ಪ ಅಂತಂದರೆ ಈ ಐರನ್ ಅಬ್ಸಾರ್ಪ್ಷನ್ಗೆ ಅದು ಹೆಲ್ಪ್ ಮಾಡೋದ್ರಿಂದ ಕ್ರಮೇಣವಾಗಿ HB ಮೇಂಟೈನ್ ಮಾಡಲಿಕ್ಕೂ ಈ ನೆಲ್ಲಿಕಾಯಿ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ಬೋದು. ಅದಲ್ಲದೆ ಬ್ಲೀಡಿಂಗ್ ಡಿಸಾರ್ಡರ್ಸಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಮೆನ್ಸ್ಟ್ರೇಷನ್ ಟೈಮಲ್ಲಿ ಹೆಣ್ಮಕ್ಳಿಗೆ ತುಂಬ ಜಾಸ್ತಿ ಬ್ಲೀಡ್ ಆಗುವಂತಹ ಸಮಸ್ಯೆ ಇದ್ದರೆ ಅಲ್ಲೂ ಸಹ ಈ ನೆಲ್ಲಿಕಾಯಿ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಿದೆ. ನಾನು ಆಲ್ರೆಡಿ ಹೇಳಿದ್ದೀನಿ ಇಂಟರ್ನಲ್ಲು ಯಾವ ಥರ ನೀವು ತೊಗೊಬೋದು ಅಂತ. ಎನಿ ಆಫ್ ದ ಫಾರ್ಮಲ್ಲಿ ನೀವು ನೆಲ್ಲಿಕಾಯಿನ ಯೂಸ್ ಮಾಡ್ತಾ ಬರ್ಬೋದು. ಸೊ ಅಲ್ಲೂ ನಿಮಗೆ ಬ್ಲೀಡಿಂಗ್ ಡಿಸಾರ್ಡರ್ಸಲ್ಲೂ ಇದು ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಬೆನಿಫಿಟ್ ಅಂತ ನೋಡಿದ್ರೆ ಹಾರ್ಟ್ಗೆ ಹೇಗಪ್ಪ ಇದು ಯೂಸ್ಫುಲ್ಲು ಅಂತ ನಾವು ಯೋಚನೆ ಮಾಡಿದ್ರೆ ಇದರಲ್ಲಿ ನಾನು ಮೊದಲೇ ಹೇಳಿದೆ, ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ಈ ಕೊಲೆಸ್ಟ್ರಾಲ್ ಲೆವೆಲ್ಸ್ನ ಲೋವರ್ ಮಾಡಲಿಕ್ಕೂ ಸಹ ಈ ನೆಲ್ಲಿಕಾಯಿ ಯೂಸ್ಫುಲ್ಲು ಅಂತ. ಸೊ ಕೊಲೆಸ್ಟ್ರಾಲ್ ಲೆವೆಲ್ಲು ಲೋವರ್ ಮಾಡಲಿಕ್ಕೆ ಇದು ಯೂಸ್ಫುಲ್ಲು, ಪ್ಲಸ್ಸು ಹೆಲ್ತಿ ಹಾರ್ಟ್ನ ಮೇಂಟೈನ್ ಮಾಡಲಿಕ್ಕೂ ಸಹ ಇದು ಯೂಸ್ಫುಲ್. ಹೆಲ್ತಿ ಹಾರ್ಟ್ನ ಮೇಂಟೈನ್ ಆಗ್ತಿದೆ ಅಂತಂದರೆ ಮೋಸ್ಟ್ ಆಫ್ ದ ಹಾರ್ಟ್ ಅಟ್ಯಾಕ್ ಕೇಸಸ್ಸು ಅಲ್ಲೇ ಪ್ರಿವೆಂಟ್ ಆಗಿಬಿಡುತ್ತೆ. ಸೊ ಅದಕ್ಕೇ ಹಾರ್ಟ್ಗೂ ಸಹ ಇದು ವೆರಿ ಮಚ್ ಯೂಸ್ಫುಲ್ ಆದಂಥದ್ದು ಅಂತಲೇ ಹೇಳ್ಬೋದು. ನೆಕ್ಸ್ಟು ಬೆನಿಫಿಟ್ ಅಂತ ಬಂದರೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ. ಈಗ ವೆಯ್ಟಿಗೆ ಹೇಗೆ ಇದು ಯೂಸ್ಫುಲ್ಲು ಅಂತ ನೀವು ಯೋಚನೆ ಮಾಡಿದ್ರೆ ಇದರಲ್ಲಿ ಫೈಬರ್ ರಿಚ್ ಕಂಟೆಂಟ್ ಇರುತ್ತೆ. ಸೊ ನಾನು ಆಗಲೇ ಹೇಳಿದೆ ಅಲ್ವಾ, ಈ ಡೈಜೆಷನ್ ಮೆಟಬಾಲಿಸಮ್ನ ಕರೆಕ್ಟ್ ಮಾಡಲಿಕ್ಕೆ ಈ ನೆಲ್ಲಿಕಾಯಿ ಯೂಸ್ಫುಲ್ಲು ಅಂತ ಅಂದ್ಬಿಟ್ಟು. ಸೊ ಇದು ಡೈಜೆಷನ್ ಮೆಟಬಾಲಿಸಮ್ನ ಕರೆಕ್ಟ್ ಮಾಡ್ತಾ ಮಾಡ್ತಾ ಅಬ್ಸಾರ್ಪ್ಷನ್ನು ಅದು ಪ್ರಾಪರ್ ಆಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಲ್ಲದೆ ಬಾಡಿನ ಡಿಟಾಕ್ಸಿಫೈ ಮಾಡೋಕ್ಕೂ ಸಹ ಇದು ಯೂಸ್ಫುಲ್ ಆಗುತ್ತೆ. ಹಾಗೆ ಅದು ವೆಯ್ಟನ್ನ ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾವ ರೀತಿ ಅಂತಂದರೆ ಎಕ್ಸೆಸಿವ್ ಕ್ರೇವಿಂಗ್ಸ್ ಏನಿರುತ್ತಲ್ಲ ತಿನ್ನಬೇಕು ಅಂತ ಅದನ್ನು ರೆಡ್ಯೂಸ್ ಮಾಡ್ತಾ ಬರುತ್ತೆ, ಅಂದರೆ ಮೇಂಟೈನ್ ಮಾಡ್ತಾ ಬರುತ್ತೆ. ಸೊ ಹಾಗಾಗಿ ಇದು ವೆಯ್ಟ್ಗೂ ಮ್ಯಾನೇಜ್ ಮಾಡಲಿಕ್ಕೆ ಯೂಸ್ಫುಲ್ ಆದಂತಹ ಪದಾರ್ಥ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ನೆಲ್ಲಿಕಾಯಿನ ಬೆನಿಫಿಟ್ಸ್ ಆಯಿತು. ಮತ್ತೊಂದು ಬೆನಿಫಿಟ್ಟು ಏನಪ್ಪ ಅಂತಂದರೆ ಇದರಲ್ಲಿ ರಸಾಯನ ಹಾಗೂ ವೃಷ್ಯ ಪ್ರಾಪರ್ಟಿ ಇದೆ. ಹೌದು, ಇದು ಒಳ್ಳೆಯ ರಸಾಯನ ಅಂತಲೇ ಹೇಳ್ಬೋದು. ಹೇಗೆ ಇದು ರಸಾಯನ ಅಂತಂದರೆ, ಹೇಗೆ ಇದು ಟೋನಿಕ್ ಆಗಿ ಆ್ಯಕ್ಟ್ ಆಗುತ್ತೆ ಅಂತಂದರೆ, ಒಂದು ಸ್ಟಡಿ ಕಂಡಕ್ಟ್ ಮಾಡಿದ್ದಾರೆ. ಅದರಲ್ಲಿ ಆಮ್ಲಕಿ ರಸಾಯನ ಅದು ಒಂದು ಮೆಡಿಸನ್ನು ಮೋಸ್ಟ್ ಆಫ್ ದ ಪೇಷಂಟ್ಸಲ್ಲಿ ಕೊಟ್ಟಾಗ
ಅವರ ಪ್ರೋಟೀನ್ ಲೆವೆಲ್ಸು ಇನ್ಕ್ರೀಸ್ ಆಗ್ತಿದೆ, ಅಂದರೆ ಗ್ರೋತ್ ಲೆವೆಲ್ಲು ಇನ್ಕ್ರೀಸ್ ಆಗ್ತಿದೆ. ಸೊ ಪ್ರಾಪರ್ ಬಾಡಿ ಬಿಲ್ಡಿಂಗ್ಗೆ ಅದು ಹೆಲ್ಪ್ ಆಗಿದೆ. ಸೊ ಇದು ಏನು ಮಾಡುತ್ತೆ ಅಂತಂದರೆ ಸಪ್ತ ಧಾತುಗಳನ್ನು ನರಿಶ್ ಮಾಡ್ತಾ ಬರುತ್ತೆ. ಸಪ್ತ ಧಾತುಗಳನ್ನ ನರಿಶ್ ಆದಾಗ ಶುಕ್ರಧಾತುನು ಸಹ ನರಿಶ್ ಆಗುತ್ತೆ. ಅದು ಶುಕ್ರಧಾತು ನರಿಶ್ ಆದಾಗ ಇಟ್ ಇಸ್ ಗುಡ್ ಫಾರ್ ಏನು ರಿಪ್ರೊಡಕ್ಟಿವ್ ಹೆಲ್ತ್ ಅಂತ, ಅದಕ್ಕೆ ವಿಷ ಅಂತ ಹೇಳ್ತೀವಿ. ರಿಪ್ರೊಡಕ್ಟಿವ್ ಹೆಲ್ತ್ಗೆ ಬೋತ್ ಫಾರ್ ಫೀಮೇಲ್ ಆ್ಯಂಡ್ ಮೇಲ್ ಇಟ್ ಈಸ್ ವೆರಿ ಮಚ್ ಯೂಸ್ಫುಲ್ ಅಂತ ಹೇಳ್ಬೋದು. ಸೊ ಸಪ್ತ ಧಾತುಗಳು ನರಿಶ್ ಆದರೆ ಅದರ ಸಾರ ಆದಂಥ ಓಜಸ್ಸು ಸಹ ಪ್ರಾಪರಾಗಿ ಫಾರ್ಮ್ ಆಗುತ್ತೆ. ಸೊ ಓಜಸ್ ಅನ್ನೋದು ನಾವು ಇಮ್ಯುನಿಟಿ ಅನ್ನೋದಕ್ಕೆ ಹೋಲಿಸ್ಬೋದು. ಸೊ ಅದಕ್ಕೆ ಹೇಳಿದ್ದು ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೂ ಸಹ ಈ ನೆಲ್ಲಿಕಾಯಿ ಯೂಸ್ಫುಲ್ಲು. ಹೇಗೆ ಅಂತಂದರೆ ಫ್ರೀಕ್ವೆಂಟಾಗಿ ನೀವು ಹುಷಾರು ತಪ್ತಾ ಇದ್ದರೆ ಅಥವಾ ನಿಮಗೆ ಪದೇ ಪದೇ ಏನಾದರೂ ಇಲ್ನೆಸ್ಸು ತುಂಬ ಕಾಡಿಸ್ತಾ ಇದೆ, ಇಮ್ಯುನಿಟಿ ಫುಲ್ ಡೌನ್ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ನೆಲ್ಲಿಕಾಯಿನ ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಡೆಫಿನೆಟಾಗಿ ಇದನ್ನು ಇಮ್ಯುನಿಟಿನೂ ಬೂಸ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೊಂದು ಬೆನಿಫಿಟ್ ಏನಂತಂದರೆ ಇದು ಸೆನ್ಸರಿ ಆರ್ಗನ್ಸ್ನ ಸ್ಟ್ರೆಂಥನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸೆನ್ಸರಿ ಆರ್ಗನ್ಸ್ಗೆ ರಿಲೇಟೆಡ್ ಡಿಸೀಸಸ್ ಇದ್ದರೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೂ ಸಹ ಇದನ್ನು ಯೂಸ್ ಮಾಡ್ಬೋದು. ಸೊ ಮೋಸ್ಟ್ ಆಫ್ ದ ಟೈಮು ಈ ಡಿಜನರೇಟಿವ್ ಡಿಸೀಸಸ್ಸು ಕಾಡಿಸ್ತಾ ಇದೆ, ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ, ಮುಂದಕ್ಕೆ ಬರದೇ ಇಲ್ಲಿ ಅಂತ ಪ್ರಿವೆಂಟ್ ಮಾಡಲಿಕ್ಕೂ ಸಹ ಈ ನೆಲ್ಲಿಕಾಯಿ ಯೂಸ್ಫುಲ್ ಅಂತ ಹೇಳ್ತೀನಿ. ಎಕ್ಸಾಂಪಲ್ ಆಲ್ಝಮೈರ್ಸ್ ಆಗಿರಲಿ, ಇಲ್ಲಾಂದರೆ ಸ್ಟ್ರೋಕ್ ಆಗಿರಲಿ, ಈ ಎಲ್ಲ ಕೇಸಸಲ್ಲಿ ಈ ನೆಲ್ಲಿಕಾಯಿ ಅದನ್ನು ಪ್ರಿವೆಂಟ್ ಮಾಡುವಂತಹ ಒಂದು ಕೆಪಾಸಿಟಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಅದಲ್ಲದೆ ಗುಡ್ ಫಾರ್ ಐಸ್, ಚಕ್ಷುಷ್ಯ ಅಂತ ನಾನು ಹೇಳಿದ್ನಲ್ಲ, ಸೊ ಇದು ಗುಡ್ ಫಾರ್ ಐಸ್ ಅಂತ ಹೇಳ್ತೀನಿ. ವಿಷನ್ನ ಇಂಪ್ರೂವ್ ಮಾಡಬೇಕು, ಐ ಸೈಟ್ ಡೌನ್ ಆಗ್ತಿದೆ, ವಿಷನ್ನ ಇಂಪ್ರೂವ್ ಮಾಡಬೇಕು, ಐ ಹೆಲ್ತನ್ನು ನಾವು ಕಾಪಾಡಬೇಕು, ಫ್ರೀಕ್ವೆಂಟಾಗಿ ಇನ್ಫೆಕ್ಷನ್ಸ್ ಆಗ್ತಿದೆ ಅದನ್ನು ಪ್ರಿವೆಂಟ್ ಮಾಡಬೇಕು. ಈವನ್ ಮ್ಯಾಕ್ಯುಲರ್ ಡಿಜನರೇಷನ್ನು ಸಹ ಇದು ಪ್ರಿವೆಂಟ್ ಮಾಡುವಂಥ ಒಂದು ಕೆಪಾಸಿಟಿ ಈ ನೆಲ್ಲಿಕಾಯಲ್ಲಿ ಇದೆ ಅಂತ ನಾನು ಹೇಳ್ಬೋದು. ಸೊ ಇಷ್ಟು ಇದರಲ್ಲಿ ಬೆನಿಫಿಟ್ಸ್ ಇದೆ. ಸೊ ನೀವು ನೆಲ್ಲಿಕಾಯಿನ ಜನರಲಾಗಿ ಹೇಗೆ ಕನ್ಸ್ಯೂಮ್ ಮಾಡ್ಬೋದು ಅಂತಂದರೆ ಹೌಸ್ ಹೋಲ್ಡ್ ಕಿಚನ್ ಲೆವೆಲಲ್ಲಿ ನೀವು ಹೇಗೆ ಕನ್ಸ್ಯೂಮ್ ಮಾಡಬೇಕು ಅಂತಂದರೆ, ಒಂದು ಪಿಕಲ್ ಫಾರ್ಮಲ್ಲಿ ನೀವು ತಿನ್ಬೋದು, ಇಲ್ಲ ಚಟ್ನಿ ಫಾರ್ಮಲ್ಲಿ ತಿನ್ಬೋದು, ಇಲ್ಲ ಅಂತಂದರೆ ನೆಲ್ಲಿಕಾಯಿಂದ ಜ್ಯೂಸ್ ಮಾಡ್ಕೊಂಡು ನೀವು ಕುಡಿಬೋದು. ಅದು ಯೂಶ್ವಲಿ ಅಂದರೆ 20 ml ತನಕನೂ ಎಂಟಿ ಸ್ಟಮಕ್ ಇನ್ ದ ಮಾರ್ನಿಂಗ್ ವಾಟರ್ ಜೊತೆ ಡೈಲ್ಯೂಟ್ ಮಾಡ್ಕೊಂಡು ನೀವು ಆ್ಯಸ್ ಅ ಫಾರ್ಮ್ ಆಫ್ ಜ್ಯೂಸ್ ಥರನೂ ನೀವು ಕುಡಿಬೋದು. ಇಲ್ಲ ಅಂತಂದರೆ ನೆಲ್ಲಿಕಾಯಿಂದ ಟೀ ಮಾಡ್ಕೊಂಡಾದ್ರೂ ನೀವು ತೊಗೊಬೋದು. ಇಲ್ಲ ಅಂತಂದ್ರೂ ನೆಲ್ಲಿಕಾಯ್ದು ಒಂದು ಪೌಡರ್ ಇದ್ದರೆ ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಸಹ ನೀವು ತೊಗೊಬೋದು. ರಾ ನೆಲ್ಲಿಕಾಯಿನೂ ಹಾಗೆ ತಿನ್ಬೋದು. ಮತ್ತೊಂದು ಡಿಶ್ ಅಂತಂದರೆ ನೆಲ್ಲಿ ಚಟ್, ಇದನ್ನು ಸಹ ನೀವು ಮಾಡ್ಕೊಂಡು ತಿನ್ಬೋದು. ನೀವು ಮೋಸ್ಟ್ ಆಫ್ ದ ಮನೆಗಳಲ್ಲಿ ನೋಡಿದ್ರೆ ಈಗಲೂ ಅದನ್ನು ಫಾಲೋ ಮಾಡ್ತಿದ್ದಾರೆ. ಏಕಾದಶಿ ಆದಮೇಲೆ ನೆಕ್ಸ್ಟ್ ಡೇ ದ್ವಾದಶಿಗೆ ಈ ಡಿಶ್ನ ಪ್ರಿಪೇರ್ ಮಾಡ್ತಾರೆ ಸ್ಪೆಷಲಾಗಿ. ಯಾಕೆ ಅನ್ನೋದು ಒಂದು ರೀಸನ್ ಅಂತಂದರೆ, ಏಕಾದಶಿಯಲ್ಲಿ ನಾವು ಫಾಸ್ಟಿಂಗ್ ಮಾಡಿರ್ತೀವಲ್ಲ, ಮೋಸ್ಟ್ ಆಫ್ ದ ನ್ಯೂಟ್ರಿಯೆಂಟ್ಸು ನಾವು ಅವತ್ತು ಸಪ್ಲೈ ಕೊಟ್ಟಿರಲ್ಲ, ಅಂದರೆ ನಾವು ಒಂಥರ ಬಾಡಿ ಡಿಪ್ಲೀಟ್ ಆಗಿರುತ್ತಲ್ಲ, ಅದನ್ನು ರಿಪ್ಲನಿಷ್ ಮಾಡೋಕ್ಕೆ ಅಂತಂದರೆ ಏನು ನ್ಯೂಟ್ರಿಯೆಂಟ್ಸು ಲಾಸ್ ಆಗಿರುತ್ತೆ ಅದನ್ನು ಮತ್ತೆ ಫಿಲ್ ಮಾಡಲಿಕ್ಕೆ ಈ ನೆಲ್ಲಿಕಾಯಲ್ಲಿ ಎಲ್ಲ ಇದೆಯಲ್ಲ ಅಂಶ ನಾನು ಆಗಲೇ ಹೇಳ್ದಲ್ಲ, ಸೊ ಅದು ಫಿಲ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಅದಕ್ಕೆ ಈ ಡಿಶನ್ನು ದ್ವಾದಶಿ ದಿನ ಮಾಡಿಕೊಂಡು ಮೋಸ್ಟ್ ಆಫ್ ದ ಮನೆಯಲ್ಲಿ ಇನ್ನೂ ಪ್ರಾಕ್ಟೀಸಲ್ಲಿದೆ ತೊಗೋತಾ ಇದ್ದಾರೆ. ಸೊ ಅದು ಒಂದು ಸೈಂಟಿಫಿಕ್ ರಿಲೆವೆನ್ಸ್ ಆಯಿತು ಈ ನೆಲ್ಲಿಕಾಯಿ. ಅದಲ್ಲದೆ ನೀವು ಡೈಲಿ ಬೇಸಿಸಲ್ಲಿ ಎಲ್ಲರೂ ನೆಲ್ಲಿಕಾಯಿ ತಿನ್ಬೋದು. ಯಾಕೆ ಅಂತಂದರೆ, ನಾನು ನನ್ನ ನಿತ್ಯ ಸೇವನೀಯ ಆಹಾರ ದ್ರವ್ಯಾಸ್ ಹೇಳುವಂಥ ಟೈಮಲ್ಲಿ, ಅಂದರೆ ವಿಡಿಯೋ ಟೈಮಲ್ಲಿ ನಾನು ಹೇಳಿದೆ, ನೆಲ್ಲಿಕಾಯು ಸಹ ಒನ್ ಆಫ್ ದ ಮೇಜರ್ ಇಂಗ್ರೀಡಿಯೆಂಟ್ ಅದರಲ್ಲಿ. ಅಂದರೆ ಡೈಲಿ ಕನ್ಸ್ಯೂಮ್ ಮಾಡುವಂಥ ಆಹಾರಗಳು ಯಾವುದು ಅನ್ನೋದ್ರಲ್ಲಿ ನೆಲ್ಲಿಕಾಯು ಸಹ ನಮ್ಮ ಆಚಾರ್ಯರು ಮೆನ್ಷನ್ ಮಾಡಿದ್ದಾರೆ. ಸೊ ಅದಕ್ಕೆ ಡೆಫಿನೆಟಾಗಿ ನೀವು ಡೈಲಿ ಬೇಸಿಸಲ್ಲಿ ನೀವು ಆಲ್ಮೋಸ್ಟ್ ನೆಲ್ಲಿಕಾಯಿನ ತಿನ್ಬೋದು. ಎನಿ ಆಫ್ ದ ಫಾರ್ಮಲ್ಲಿ ನಾನು ಹೇಳಿದೆ, ಯಾವ ಫಾರ್ಮಲ್ಲಾದರೂ ನೀವು ಪ್ರಿಫರ್ ಮಾಡ್ತಾ ತಿಂತಾ ಬರ್ಬೋದು. ಸೊ ಅದರಿಂದ ನಿಮಗೆ ತುಂಬ ಮೇಜರ್ ಬೆನಿಫಿಟ್ಸು ನಾನು ಹೇಳಿದೆಲ್ಲ ನಿಮಗೆ ಸಿಗುತ್ತೆ. ಅದಲ್ದೂ ಇನ್ನೂ ಹೆಚ್ಚು ಬೆನಿಫಿಟ್ಸ್ ಇದೆ ನೆಲ್ಲಿಕಾಯಿಗೆ. ಇವತ್ತಿನ ಸಂಚಿಕೆಯಲ್ಲಿ ಕೆಲವೊಂದು ನಾನು ತಿಳಿಸ್ಕೊಟ್ಟಿದ್ದೀನಿ, ಕೆಲವೊಂದು ಟಿಪ್ಸ್ ಅದರಲ್ಲಿ ಏನು ಮಾಡಬೇಕು ಅಂತಲೂ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದನ್ನೆಲ್ಲ ನೀವು ಫಾಲೋ ಮಾಡಿ ಆರೋಗ್ಯವಾಗಿರಿ. ಹೀಗೆ ಆಯುರ್ವೇದವನ್ನು ಉಳಿಸೋಣ, ಆಯುರ್ವೇದವನ್ನು ಬೆಳೆಸೋಣ, ಮನೆ ಮನೆಯಲ್ಲೂ ಆಯುರ್ವೇದವನ್ನು ಅಳವಡಿಸಿಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಜೈ ಧನ್ವಂತರಿ.